ಜೈಲಿನಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೆಯದಂತೆ ಆ ಅಧಿಕಾರಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಜಾರಿಗೆ ತಂದಿದ್ರು. ಆದರೆ ಇದು ಕೈದಿಗಳ ಕಣ್ಣನ್ನ ಕೆಂಪಾಗಿಸಿತ್ತು. ಗುಟ್ಕಾ ತಂಬಾಕು ಸಿಕ್ತಿಲ್ಲ ಅಂತ ಜೈಲ್ ಅಧೀಕ್ಷಕಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಧಮಕಿ ಹಾಕಿದ್ದಾರೆ. ಇದೇ ವಿಚಾರಕ್ಕೆ 9 ಜನರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಜೈಲಿಗೆ ಬಿದ್ದ ಕೈದಿಗಳು ಕಷ್ಟಗಳನ್ನು ಎದುರಿಸಿ ಬುದ್ಧಿ ಕಲಿತಾರೆ ಅನ್ನುವಂತ ಮಾತಿದೆ. ಆದ್ರೆ ರಾಜ್ಯದ ಕೆಲ ಜೈಲುಗಳಲ್ಲಿ ಅಧಿಕಾರಿಗಳೇ ಪರದಾಡುವಂತಾಗ್ತಾ ಇದೆ. ಕೊಟ್ಟಿದ್ದನ್ನ ತಿಂದಿರಬೇಕಾದಂತ ಕೈದಿಗಳೇ ಫುಲ್ ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಕಲಬುರಗಿ ಜೈಲಲ್ಲಿ ಗಾಂಜಾ ಗುಟ್ಕಾ ಕೊಡ್ತಾ ಇಲ್ಲ ಅಂತ ಕತ್ತಲೆ ಕೋಣೆಗೆ ಬಿದ್ದಂತ ಕಿರಾತಕರು ಮಾಡಬಾರ್ದನ್ನ ಮಾಡಿ ತಗಲಾಕೊಂಡಿದ್ದಾರೆ. ಜೈಲ್ ಅಧೀಕ್ಷಕಿಗೆ ಕೈದಿಗಳಿಂದ ಬ್ಲಾಕ್ ಮೇಲ್, ಗುಟ್ಕಾ ತಂಬಾಕು ಕೊಡ್ತಾ ಇಲ್ಲ ಅಂತ ರಿವೆಂಜ್. ಬೆಂಗಳೂರು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದರ ಬೆನ್ನಲ್ಲೇ ಕಲಬುರಗಿ ಜೈಲಿನಲ್ಲೂ ಕೂಡ ಕೈದಿಗಳ ಹೈಫೈ ಲೈಫ್ ವಿಡಿಯೋ ವೈರಲ್ ಆಗಿತ್ತು. ಇದರಿಂದ ಕಲಬುರಗಿ ಜೈಲ ಅಧೀಕ್ಷಕಿ ಡಾಕ್ಟರ್ ಅನಿತಾ ಕೈದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಿದ್ದಾರೆ. ಗುಟ್ಕಾ ತಂಬಾಕು ನಿಷೇಧ ಮಾಡಿ ಅಕ್ರಮ ಚಟುವಟಿಕೆಗಳನ್ನ ಬಂದ್ ಮಾಡಿದ್ದಾರೆ. ಅಧಿಕಾರಿಯ ಈ ನಡೆಗೆ ಕಂಗಾಲಾಗಿರುವಂತ ಕೆಲ ಕೈದಿಗಳು ಅನಿತಾ ಅವರ ವಿರುದ್ಧ ರಿವೆಂಜ್ಗೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಬಯಲಾಗಿದೆ. ತಮ್ಮ ಡಿಮ್ಯಾಂಡ್ಗೆ ಒಪ್ಪದಿದ್ರೆ ನಿಮ್ಮ ಕಾರನ್ನ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಧೀಕ್ಷಕಿ ಫೋನ್ಗೆ 10,000 ಫೋನ್ ಪೇ ಮಾಡಿದ್ದು ನಮಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟು ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಲೋಕಾಯುಕ್ತಕ್ಕೆ ಮೇಲ್ ಮಾಡಿದ್ದಾರೆ. ಹೀಗಾಗಿ ದೂರು ಕೊಟ್ಟವರು ಯಾರು, ಕೈದಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಯಾರು, ಇದರಿಂದ ಜೈಲ್ ಸಿಬ್ಬಂದಿ ಕೈವಾಡ ಇದೆಯಾ ಅನ್ನುವಂತ ಅನುಮಾನ ಮೂಡಿದ್ದು 9 ಮಂದಿ ಕೈದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾನು ಇದೇ ನಂಬರ್ಗೆ, ಈ ನಂಬರ್ ಯಾರ ಕಡೆನೂ ಇಲ್ಲ, ಅಷ್ಟಾಗಿಲ್ಲ, ನಂಬರ್ಗೆ ಇವಾಗ ಕಾಲ್ ಮಾಡಿ ನೀವು ಅಧೀಕ್ಷಕಿ ಅನಿತಾ ಅವ್ರೇನ್ರಿ ಅಂತ ಟ್ರೈಂಗ್ ಟು ಬ್ಲ್ಯಾಕ್ ಮೇಲ್ ಇಮೇಯ ಅಥವಾ ಹೆದರಿಸ್ತಿದಾರ ಅಥವಾ ಇನ್ನೇನಾದರೂ ಮಾಡ್ತಾರ, ದಟ್ ಈಸ್ ಒನ್ ಥಿಂಗ್. ಕಲಬುರಗಿಯ ಜೈಲಲ್ಲಿ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದ್ದು, ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ಅಕ್ರಮ ಚಟುವಟಿಕೆಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ದು ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡೋರು ಮಾಡ್ತಾರೆ. ಯಾವುದಪ್ಪ ಅವ್ರಿಗೆ ಕುಡಿಯಕ್ಕೆ ನೀರಿಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ಒಂದು ಸರಿಯಾಗಿ ಅಂದ್ರೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾರೆ ಅಂದ್ರೆ ದೆನ್ ಪ್ರೊಟೆಸ್ಟ್ ಮಾಡಿ. ಅದು ನಿಮ್ಮ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಏನು. ಸಿಗರೇಟು ಗುಟ್ಕಾ ಸಿಗ್ತಾ ಇಲ್ಲ, ಇವ್ರ ಜೈಲರಿಗೆ ಹೆದರ್ಸಕ್ಕೆ, ಸಿಬ್ಬಂದಿಗಳಿಗೆ ಹೆದರ್ಸಕ್ಕೆ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕೋದಿಲ್ಲ. ಅದೇನೇ ಇರಲಿ, ಮಾಡಿದ ತಪ್ಪನ್ನ ತಿದ್ದಿ ಹೋರಬೇಕಾದಂತ ಕೈದಿಗಳೇ ಮತ್ತಷ್ಟು ತಪ್ಪನ್ನ ಮಾಡ್ತಾ ಇದ್ದು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.